ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮ ನಿನ್ನೆ ಸಂಜೆ ಇಷ್ಟೊತ್ತಿಗೆ ನಮ್ಮ ಸ್ಟುಡಿಯೋದಲ್ಲಿ ಕಾತರದಿಂದ ಯಾವ ಸಂಸ್ಥೆ, ಯಾವ ಸುದ್ದಿ ಸಂಸ್ಥೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಗ್ಗೆ ಏನೇನು ಪ್ರಿಡಿಕ್ಷನ್ ಹೇಳ್ತಾರೆ ಅಂತ ಕಾಯ್ತಾ ಇದ್ವಿ. ನಂಬರ್ಗಳು ನಿನ್ನೆ ರಾತ್ರಿ 11:30 ತನಕ ಅಪ್ಡೇಟ್ ಆಗಿದ್ದಾವೆ. ನಂಬರ್ಗಳನ್ನು ನಿಮ್ಮೆದುರಿಗೆ ಇಟ್ಟಿದ್ದೀವಿ. ಮತ್ತೊಮ್ಮೆ NDAಗೆ ಜಯ, ಕಳೆದ ಸಲಕ್ಕಿಂತಲೂ ಹೆಚ್ಚು ಸ್ಥಾನವೂ ಬರಬಹುದು ಅಂತ ಸರ್ವೆಗಳ ಭವಿಷ್ಯ. ಯಾವ ಸರ್ವೆಗಳು ಪಕ್ಷವಾರು ಕೊಟ್ಟಿದ್ದಾವೋ ಆ ಸರ್ವೆಗಳು ಸಹ ಬಿಜೆಪಿಯ ಪರ್ಫಾರ್ಮೆನ್ಸ್ ಕಳೆದ ಸಲಕ್ಕಿಂತ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. 303 ಕಳೆದ ಸಲ, ಅದಕ್ಕಿಂತಲೂ ಹೆಚ್ಚು ಸಂಖ್ಯೆ ಈ ಸಲ ಬರಬಹುದು ಅಂತ ಹೇಳಿದ್ದಾರೆ. ಒಂದು ಸಲ ಈ ಎಕ್ಸಿಟ್ ಪೋಲ್ನ ನಂಬರ್ಗಳ ಒಳಗೆ ಡೀಪ್ ಡೈವ್ ಮಾಡುವ ಪ್ರಯತ್ನ, ಜೊತೆಗೆ ತಜ್ಞರೊಂದಿಗೆ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಚರ್ಚಿಸುವ ಸಮಯ. ಎಕ್ಸಿಟ್ ಪೋಲ್ ಬಂದಿವೆ. ನಾಡಿದ್ದು ಇಷ್ಟೊತ್ತಿಗಾಗಲೇ ರಿಸಲ್ಟ್ ಕ್ಲಿಯರ್ ಆಗಿರುತ್ತೆ. ಎಕ್ಸಿಟ್ ಪೋಲ್ಗಳ ಪ್ರಕಾರ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ 3ನೇ ಸಲ ಮತ್ತೆ ಅಧಿಕಾರಕ್ಕೆ ಏರ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಸಾಧನೆಯನ್ನ ಸರಿಗಟ್ಟಲಿದ್ದಾರೆ ನರೇಂದ್ರ ಮೋದಿ ಈ ಎಕ್ಸಿಟ್ ಪೋಲ್ಗಳ ಪ್ರಕಾರ. ವಿಪಕ್ಷಗಳ ಮೈತ್ರಿಕೂಟ INDA ಯಾವ ಸಮೀಕ್ಷೆಯಲ್ಲೂ 180 ದಾಟಿಲ್ಲ. ಅರ್ಥಾತ್ ಯಾವುದಾದ್ರೂ ಸಮೀಕ್ಷೆ INDA ಹೈಯೆಸ್ಟ್ ನಂಬರ್ ಅಂತ ಕೊಟ್ಟಿದ್ರೆ ಅದು 180. ಬಿಜೆಪಿ ಏಕಾಂಗಿಯಾಗಿ 300 ಸ್ಥಾನಗಳನ್ನು ದಾಟತ್ತೆ ಅಂತ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಕಾಂಗ್ರೆಸ್ 60ರಿಂದ 76 ಅಂತೆ. ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಇದೆಲ್ಲ ಮೋದಿ ಎಕ್ಸಿಟ್ ಪೋಲ್ಗಳು ಅಂತ. ರಾಹುಲ್ ಗಾಂಧಿ ಅವರ ಹೇಳಿಕೆ ಎಕ್ಸಿಟ್ ಪೋಲ್ ಅಲ್ಲ, ಅದು ಮೋದಿ ಪೋಲ್ ಅಂತ. ಅವರ ಪ್ರಕಾರ INDA ಮೈತ್ರಿಕೂಟ 295ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ, AICC ಅಧ್ಯಕ್ಷರ ಮನೆಯಲ್ಲಿ ಸಭೆ ನಡೆದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ಸಂಖ್ಯೆಯನ್ನು ಹೇಳಿದ್ರು. 295 ಕ್ರಾಸ್ ಮಾಡ್ತೀವಿ, ಅದಕ್ಕಿಂತ ಕಡಿಮೆ ಅಂತೂ ಆಗೋದಿಲ್ಲ. इसका नाम एग्जिट पोल नहीं है, इसका नाम मोदी मीडिया पोल है. ये मोदी जी का पोल है, फैंटेसी पोल है उनका. थैंक यू. सर कितनी सीटें आ रही हैं आपके हिसाब से? सिद्धू मूसेवाला का सॉन्ग सुना आपने? 295. इसका नाम एग्जिट पोल नहीं है, इसका नाम मोदी मीडिया पोल है. ये मोदी जी का पोल है, फैंटेसी पोल है उनका. थैंक यू. सर कितनी सीटें आ रही हैं आपके हिसाब से? सिद्धू मूसेवाला का सॉन्ग सुना आपने? 295. बीजेपी और उनके साथी लोग खास करके एग्जिट पोल पे बहुत वो लोग चर्चा करेंगे और
इसीलिए लोगों में कंफ्यूजन नहीं होना इस देश के लोगों को बताना चाहते हैं। इंडिया गठबंधन कम से कम 295 सीटें प्लस 295 से ज़्यादा आएंगे, कम तो नहीं आएंगे। ये हमने आकलन किया कि सभी हमारे नेताओं से पूछने के बाद ये एक आंकड़ा हमारे पास मिला है। इस आंकड़े में कोई बदलाव नहीं है। ये एक जनता की सर्वे है, हमारा सर्वे नहीं है। जो जनता ने सीधा हमारे को कहा है और हमारे नेताओं को जो इन्फॉर्मेशन दिया है, ये इन्फॉर्मेशन पहुंचाया है, उस आधार पर ये हमने आज आप लोगों को बता रहे हैं। ನಾಳೆ ಬೆಳಗ್ಗೆ 9:30, 10, 10:30, 11 ಗಂಟೆ ತನಕ ರಾಜಕೀಯ ಪಕ್ಷಗಳವರು ತಮ್ಮ ತಮ್ಮದೇ ಪರಿಕಲ್ಪನೆಗಳಲ್ಲಿ ಬದುಕಬಹುದು. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲ ಪಕ್ಷಗಳವರು. ಆ ನಂತರ ನಂಬರ್ಗಳು ಬರ್ತಾ ಹೋಗುತ್ತೆ. ಇವತ್ತಿನ ಚರ್ಚೆಯಲ್ಲಿ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಚಂದ್ರಶೇಖರ್ ಅವರಿದ್ದಾರೆ. ಚಂದ್ರಶೇಖರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಧೀಂದ್ರ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಜೊತೆಗೆ ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟರು ಕೂಡ ಇದ್ದಾರೆ. ಎಕ್ಸಿಟ್ ಪೋಲ್ಗಳ ಸಂಖ್ಯೆಯ ಬಗ್ಗೆ ಬಿ ಜೆ ಪಿಯವರ ಒಪಿನಿಯನ್ ಏನು, ಕಾಂಗ್ರೆಸ್ನವರ ಒಪಿನಿಯನ್ ಏನು ಅಂತ ನಮಗೆ ಗೊತ್ತು. ಉಳಿದವ್ರ ಒಪಿನಿಯನ್ ಅಂತ ತಗೊಳ್ಬೇಕಾಗಿದೆ. ಪ್ರಶಾಂತ, ಈ ಆರೋಪ ಇದೆಯಲ್ಲ, ಇದು ಮೋದಿ ಪೋಲ್. ಇದು ಯಾವುದಾದ್ರೂ ಒಂದು ಪಕ್ಷ ಅಥವಾ ಸರ್ಕಾರ ದುಡ್ಡು ಕೊಟ್ಟು ಆಮಿಷ ಒಡ್ಡಿನೋ ಅಥವಾ ತಮಗೆ ಏನೋ ಹೆಂಗೆ ಬೇಕೋ ಹಾಗೆ ಪ್ರೀಪೋಲ್ ಸರ್ವೆಗಳನ್ನು ಪ್ರಕಟಿಸಿಕೊಂಡ್ರು ಅಂದ್ರೆ ನಂಬಬಹುದು. ಎಕ್ಸಿಟ್ ಪೋಲ್ನ ಬೇಕಾದಂಗೆ ಹಾಕಿಸ್ಕೊಂಡು ಆಗಬೇಕಾಗಿರೋದೇನು, ವೋಟಿಂಗೇ ಮುಗಿದು ಹೋಗಿರುತ್ತೆ. ಅದೇ ನೋಡಿ, ಎಕ್ಸಿಟ್ ಪೋಲ್ಸ್ಗಳು ಒಂದು ಟ್ರೆಂಡನ್ನು ತೋರಿಸ್ತವೆ. ಎಸ್, ನಂಬರ್ಸ್ ಮೇ ಡಿಫರ್ ಹಿಯರ್ ಆ್ಯಂಡ್ ರಿಸಲ್ಟ್ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದು ತೋರಿಸ್ತವೆ. ಈಗ ಎಲ್ಲ ಎಕ್ಸಿಟ್ ಪೋಲ್ಸ್ಗಳು ಒಂದು ದಿಕ್ಕನ್ನು ತೋರಿಸ್ತಾ ಇವೆ. ಎನ್ ಡಿ ಎ ಮೆಜಾರಿಟಿ ಹತ್ರ ಹೋಗ್ತಾ ಇದೆ, ಬಿ ಜೆ ಪಿ ಕೂಡ ಮೆಜಾರಿಟಿ ಮಾರ್ಕ್ ದಾಟುತ್ತೆ. ಎಸ್, ಕಳೆದ ಬಾರಿಯ ಫಲಿತಾಂಶವೇ ಹೆಚ್ಚು ಕಡಿಮೆ ರಿಪೀಟ್ ಆಗುತ್ತೆ. 10-20 ಸ್ಥಾನಗಳ ಹೆಚ್ಚಿಗೆ ಆಗ್ಬೋದು ಎನ್ ಡಿ ಎಗೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತವೆ. ಯಾಕೆ ನನಗನ್ಸುತ್ತೆ ನೋಡಿ, ಎಕ್ಸಿಟ್ ಪೋಲ್ಸ್ಗಳು ಈಗ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ ಬಂದಿತ್ತು. ಹೌದು. ಕರ್ನಾಟಕದಲ್ಲಿ ಇಂಡಿಯಾ ಟುಡೇನೇ ಸ್ವತಃ ತೋರಿಸಿತ್ತು ಕಾಂಗ್ರೆಸ್ 135 ಗೆಲ್ಲುತ್ತೆ ಅಂತಕ್ಕಂಥದ್ದನ್ನು. ಸ್ವತಃ ಡಿ ಕೆ ಶಿವಕುಮಾರ್ ಅದನ್ನು ಅಕ್ನಾಲೇಜ್ ಮಾಡಿದ್ರು. ನಮ್ಗೆ ಇಂಟರ್ವ್ಯೂ ಕೊಡಿ ಅಂತಂದರೆ ಇಂಡಿಯಾ ಟುಡೇಗೆ ಹೋಗಿ ಇಂಟರ್ವ್ಯೂ ಕೊಟ್ಟಿದ್ರು. ಹೌದು, ಇಂಟರ್ವ್ಯೂನಲ್ಲಿ ಹೇಳಿದ್ರು ಅವರು. ನೀವು ಕರೆಕ್ಟಾಗಿ ಸಂಖ್ಯೆ ಹೇಳಿದ್ರೆ ಹೇಳಿದ್ರೆ ತಪ್ಪಿಲ್ಲ, ನಥಿಂಗ್ ರಾಂಗ್ ಇನ್ ದ್ಯಾಟ್. ಅಲ್ಲಿ ಇವತ್ತು ಅದೇ ಇಂಡಿಯಾ ಟುಡೇ 401 ತನಕ ಎನ್ ಡಿ ಅಂತ ಹೇಳಿದಾಗ ಅದೇ ಇಂಡಿಯಾ ಟುಡೇ ಹೇಳ್ತಾ ಇದ್ದಾರೆ. ನೋಡಿ, ಈಗ 361ರಿಂದ 401 ಅಂತ. ಅಜಿತ್, ಒಪ್ಪುವುದು ಬಿಡೋದು ಆಯಾ ಪೊಲಿಟಿಕಲ್ ಪಾರ್ಟಿಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಾನು ಒಪ್ಪಬೇಕು ಅಂತಲೂ ಹೇಳಲ್ಲ. ಯಾಕಂದರೆ ಇದೊಂದು ರೀತಿಯ ಊಹೆ ಅಂತಂದರೆ ಸೈಂಟಿಫಿಕ್ ಊಹೆಗಳನ್ನು ಎಕ್ಸಿಟ್ ಪೋಲ್ಸ್ಗಳ ಮೂಲಕ ಮಾಡಲಾಗತ್ತೆ. ಒಪ್ಪಬೇಕು ಬಿಡಬೇಕು 48 ಗಂಟೆ, ಯಾಕಂದರೆ ಎಕ್ಸಾಕ್ಟ್ ಪೋಲ್ ಬರುವವರೆಗೆ ರಾಜಕೀಯ ಪಕ್ಷಗಳು ಇಲ್ಲ ನಮ್ಗೆ ಸೋಲಾಗಿದೆ ಅಂತಕ್ಕಂಥದ್ದನ್ನು ಒಪ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟೇ. ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಏನು ಕೂಡ ಎಕ್ಸಿಟ್ ಪೋಲ್ಸ್ಗಳನ್ನು ಒಪ್ಕೊಂಡಿರಲಿಲ್ಲ. ಹೀಗಾಗಿ ಇಟ್ ಹ್ಯಾಪನ್ಸ್ ಇನ್ ಪೊಲಿಟಿಕಲ್ ವಿತ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಅನಿಸುತ್ತೆ. ಬಟ್ ನೋಡಿ, ಈಗ ಈ ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಪೋಲ್ಗಳಾಗ್ತವ ಅಂತಕ್ಕಂಥದ್ದು ಪ್ರಶ್ನೆ. ಎಸ್, ಕಾಂಗ್ರೆಸ್ ಯಾವುದರ ಮೇಲೆ ಅದನ್ನು ಒಂದು ತೋರಿಸ್ತೀವಿ. 2014ರ ಎಕ್ಸಿಟ್ ಪೋಲ್ ಯಾರ್ಯಾರು ಎಷ್ಟೆಷ್ಟು ಸಂಖ್ಯೆ ಹೇಳಿದ್ರು, ಅಂತಿಮ ರಿಸಲ್ಟ್ ಏನು ಬಂತು. 2019ರಲ್ಲಿ ಯಾರ್ಯಾರು ಏನೇನು ಸಂಖ್ಯೆ ಹೇಳಿದ್ರು, ಅಂತಿಮ ರಿಸಲ್ಟ್ ಏನು ಬಂತು ಅನ್ನೋದನ್ನು ತೋರಿಸ್ತೀವಿ. ಅಜಿತ್, ಕಾಂಗ್ರೆಸ್ ಯಾವುದರ ಮೇಲೆ ಬ್ಯಾಂಕ್ ಮಾಡ್ತಾ ಇದೆ? 2004ರಲ್ಲಿ ಇದೇ ರೀತಿಯ ಎಕ್ಸಿಟ್ ಪೋಲ್ಸ್ಗಳನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಇಂಡಿಯಾ ಶೈನಿಂಗ್ ನಂತರ ತೋರಿಸಿದ್ರು. ಆದರೆ ಆ ರೀತಿಯ ಸಂಖ್ಯೆಗಳು ಬರಲಿಲ್ಲ ಅಂತ. ಬಟ್ ಅದಕ್ಕೂ ಇದಕ್ಕೂ ಒಂದು ವ್ಯತ್ಯಾಸ ಇದೆ. ಆಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವಿನ ಮತಗಳ ಅಂತರ ಕೇವಲ 4% ಇತ್ತು. ಎಸ್, ಸೀಟ್ಗಳ ಅಂತರ ಕೂಡ ಹೆಚ್ಚು ಕಡಿಮೆ 60 ಸೀಟ್ಗಳಲ್ಲಿತ್ತು. ಈಗ ಬರ್ತಾ ಇರ್ತಕ್ಕಂಥ ಎಕ್ಸಿಟ್ ಪೋಲ್ಸ್ಗಳು ಏನು ತೋರಿಸ್ತಾ ಇವೆ ಅಂತಂದರೆ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ 19% ಆಫ್ ಪಾಯಿಂಟ್ಸ್ ಡಿಫರೆನ್ಸ್ ಇದೆ ವೋಟ್ ಶೇರ್ನಲ್ಲಿ. 21 ವರ್ಸಸ್ 40. INDIA ಒಕ್ಕೂಟದ ಮಿತ್ರ ಪಕ್ಷಗಳು ಎಲ್ಲ ಸೇರಿ 39ಕ್ಕೆ ಬರ್ತಾ ಇವೆ. ಆದರೆ ಚುನಾವಣೆ INDA ಒಕ್ಕೂಟ ವರ್ಸಸ್ NDA ಒಕ್ಕೂಟ ಅಂತ ನಡೆಯಲ್ಲ. ರಾಜ್ಯವಾರು ಅಲ್ಲಿನ ಪಕ್ಷಗಳ ಪ್ರಾಬಲ್ಯದ ಆಧಾರದ ಮೇಲೆ ನಡೆಯುತ್ತೆ. ಕರೆಕ್ಟ್. ಹೀಗಾಗಿ ಕಾಂಗ್ರೆಸ್ ಒಂದು ವೇಳೆ ಇದರ ರಿವರ್ಸ್ ಆಗತ್ತೆ ಅನ್ನೋದಾದರೆ
ಕಾಂಗ್ರೆಸ್ ಹ್ಯಾಸ್ ಟು ಟೇಕ್ 27 to 28% ಆಫ್ 29, 30ವರೆಗೆ ತಲುಪಬೇಕು. ಅಂದರೆ ನಿಮಗೆ 7ರಿಂದ 8% ಆಫ್ ಸ್ವಿಂಗ್ ಬರಬೇಕು. ಅಥವಾ ಇಲ್ಲಪ್ಪ ಒಂದು ರಾಜ್ಯದಲ್ಲಿ ಪೂರ್ತಿ ರೋಲ್ ರಿವರ್ಸಲ್ ಆಗ್ತಾ ಇದೆ, ದೊಡ್ಡ ದೊಡ್ಡ ರಾಜ್ಯದಲ್ಲಿ. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದಲ್ಲಿ BJP 66, 67 ಅಂತಿದೆ, ಇಲ್ಲ 30 ಬರುತ್ತೆ ಅಂತಕ್ಕಂಥದ್ದು ನಡೆದ್ರೆ ಮಾತ್ರ, ಅಷ್ಟು ದೊಡ್ಡ ಹಲ್ಚಲಾದ್ರೆ ಏನಾದರೂ ದೊಡ್ಡ ಅಲ್ಲೋಲ ಕಲ್ಲೋಲ ಆದರೆ ಮಾತ್ರ ಇದರಲ್ಲಿ ವ್ಯತ್ಯಾಸ ಆಗುತ್ತೆ. ಇಲ್ಲಿ 2-3 ಸೀಟ್ಗಳ ಆ ಕಡೆ ಈ ಕಡೆ ಆಗಲೂಬೋದು, ನಾನು ಇಲ್ಲ ಅಂತ ಯಾವತ್ತೂ ಹೇಳಲ್ಲ. ನನ್ನ ಕರ್ನಾಟಕದ ಬಗ್ಗೆ ನನಗೆ ಡೌಟ್ ಇದೆ, ಫಸ್ಟ್ ಹೇಳ್ಬಿಡ್ತೀನಿ. ನಾವು ನೆನ್ನೆಯಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ. 25ರವರೆಗೆ ಬರ್ತಾವ ಅಂತಕ್ಕಂಥದ್ರ ಬಗ್ಗೆ ಒಂದು ಆಂಬಿಗ್ವಿಟಿ ಇದ್ದೇ ಇದೆ. ಆದರೆ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಆಗುವಂತೆ ಕಾಣ್ತಿಲ್ಲ ಅಂತ ನನಗನ್ಸುತ್ತೆ. Yes. ಸರಿ, ಒಂದು 30 ಸೀಟ್ಸ್ ಮೈನಸ್ ಅಂತ ತೆಗೆದುಕೊಳ್ಳೋಣ. ಎಷ್ಟಾಗುತ್ತೆ? ಹಾಂ, ಬಟ್ ಅದನ್ನು ಕಾಂಗ್ರೆಸ್ ರಿಕವರ್ ಎಷ್ಟು ಮಾಡುತ್ತೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ, ಎಸ್. ಆ ಕಾರಣದಿಂದ ನನಗನ್ಸುತ್ತೆ ಎಕ್ಸಿಟ್ ಪೋಲ್ಸ್ಗಳು ಹತ್ತಿರ ಸತ್ಯ ಅನ್ನೋದು ಕಾಣ್ತಾ ಇದೆ ಡೇಟಾಗಳನ್ನು ತೆಗೆದುಕೊಂಡಾಗ. ಹಾಗೆ ಮೋದಿಯ ಎಕ್ಸಿಟ್ ಪೋಲೇ ಆಗೋದಿದ್ರೆ ಹರಿಯಾಣದಲ್ಲಿ ಯಾಕೆ BJPಯ ಸೀಟ್ ಕಡಿಮೆ ಆಗ್ತಿತ್ತು, ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಿತ್ತು, ಬಿಹಾರದಲ್ಲಿ ಯಾಕೆ ಕಡಿಮೆ ಆಗ್ತಾ ಇತ್ತು, ರಾಜಸ್ಥಾನದಲ್ಲಿ ಯಾಕೆ ಕಡಿಮೆ ಆಗ್ತಾ ಇತ್ತು? ಮೋದಿಯ ಪೋಲೆ ಇದ್ರೆ ತಮಿಳುನಾಡಿನಲ್ಲಿ 10 ತೋರಿಸ್ತಿದ್ರಪ್ಪ. ಎಸ್. ಸಿ, ಎಕ್ಸಿಟ್ ಪೋಲ್ಗಳು ಮಾಡೋರ್ದು ಒಂದು ಕ್ರೆಡಿಬಿಲಿಟಿ ಇರುತ್ತೆ. ಅವ್ರು ಎದೆ ತಟ್ಕೊಂಡು ಹೇಳ್ತಾರಲ್ಲ, 63 ಪೈಕಿ 59 ನಾನು ಎಕ್ಸಾಕ್ಟಾಗಿ ಕೊಟ್ಟಿದ್ದೀನಿ, 94% ನನ್ನ ಸ್ಟ್ರೈಕ್ ರೇಟ್ ಅಂತ ಹೇಳಿದವ್ರಿಗೆ ನೆಕ್ಸ್ಟ್ ಚುನಾವಣೆಯಲ್ಲಿ ಇದೇ ಚರ್ಚೆಗೆ ಇನ್ನೊಂದು ಎಕ್ಸಿಟ್ ಪೋಲ್ ತಗೊಂಬಂದರೆ ಲಾಸ್ಟ್ ಟೈಮ್ ಉಲ್ಟಾ ಹೊಡಿತಲ್ಲ ಅಂತಾರೆ ಜನ ಹೇಳ್ತಾರೆ. ಎನಿವೇಸ್, ಗಂಗಾಧರ ಮೂರ್ತಿ ಅವರು JDSನಿಂದ ಜನ ಇದ್ರು ಕಾರ್ಯಕ್ರಮಕ್ಕೆ. ಸ್ವಾಗತ ಗಂಗಾಧರ ಮೂರ್ತಿ ಅವರೇ. ಶಂಕರ್ ಶೆಟ್ಟಿ ಇದ್ದಾರೆ ನಮ್ಮ ಜೊತೆಗೆ. ಶಂಕರ್ ಶೆಟ್ರೆ, ಯಾರು ಏನು ಎಕ್ಸಿಟ್ ಪೋಲ್ ಕೊಟ್ಟರು ನನಗೆ ಗೊತ್ತು, ನೀವು ಇಂಡಿಯಾ ಟುಡೇ ಆಕ್ಸಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲಿಗೆ ವೇಟ್ ಮಾಡ್ತಾ ಇರ್ತೀರಿ, ಪ್ರದೀಪ್ ಗುಪ್ತಾ ಅವರ ಎಕ್ಸಿಟ್ ಪೋಲಿಗೆ ಅಂತ. ನೆನ್ನೆ ಕೂಡ ನೀವಿದ್ರೆ ಅವ್ರು ರಾಜ್ಯವಾರು ಕೊಡ್ತಾಯಿದ್ರು. ಅಂತಿಮ ಸಂಖ್ಯೆಗಳು ಬಂದಾಗ ನೀವು ನಮ್ಮ ಸ್ಟುಡಿಯೋದಲ್ಲಿ ಇರಲಿಲ್ಲ. ಸೊ ಮನೆಗೆ ಹೋಗಿ ನೋಡಿರ್ತೀರಿ ಅಂತಿಮ ಸಂಖ್ಯೆಗಳನ್ನು. ಏನು ಸರ್ಪ್ರೈಸ್ ಆಯಿತಾ, ಶಾಕ್ ಆಯಿತಾ? 361 to 401. ಸ್ವಲ್ಪ ಮಟ್ಟಿಗೆ ನನಗೆ ಸರ್ಪ್ರೈಸ್ ಆಯಿತು, ಬಟ್ ಐ ಬಿಲೀವ್ ಹಿಮ್. ನಾನು ಹೇಳ್ತೇನಲ್ಲ, ನಾನು ಅವ್ರನ್ನ ಎಲ್ಲಿ ಬಿಲೀವ್ ಮಾಡ್ತೇನೆ ಅಂತಾರೆ, ಈ ಭಗವದ್ಗೀತೆಯನ್ನು ಎಷ್ಟು ಬಿಲೀವ್ ಮಾಡ್ತೇನೆ, ಬೈಬಲನ್ನು ಎಷ್ಟು ಬಿಲೀವ್ ಮಾಡ್ತೇನೆ, ಅಷ್ಟೇ ಅವ್ರನ್ನ ಬಿಲೀವ್ ಮಾಡ್ತೇನೆ ಎಕ್ಸಿಟ್ ಪೋಲ್ ಮಟ್ಟಿಗೆ. ನಾನು ನಿಜ ನಾನು ಯಾಕೆ ಬೈಬಲ್ ಅಂತ ನಾನು ಚರ್ಚಿಗೆ ಹೋಗ್ತೇನೆ, ಅರ್ಥ ಆಯ್ತಲ್ಲ, ಟೆಂಪಲ್ಗೆ ಹೋಗಿ ಅದಕ್ಕೆ ಮತ್ತೆ ಬಿಲೀವ್. ನಾನು ಬೇಕಾದ್ರೆ ನನ್ನ ಕಣ್ಣನ್ನು ಕಿವಿಯನ್ನು ನಂಬುದಿಲ್ಲ, ಎಕ್ಸಿಟ್ ಪೋಲ್ ಅವರು ನಂಬ್ತೇನೆ ಬೇಕಾದ್ರೆ ನಾನು. ಓಕೆ, ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಈಗ ನಿನ್ನೆ ಹೈಯೆಸ್ಟ್ ಕೊಟ್ಟದೆ ಅವರು, ಯಾರಿಗೆ ND ಅವರಿಗೆ ಹೈಯೆಸ್ಟ್ ಕೊಟ್ಟದೆ ಅವರು. ಚಾಣಕ್ಯದವ್ರು ಕೊಟ್ಟಿದ್ದಾರೆ. ಬಟ್ ನಿಮಗೆ ಚೂರಿದೆ. ಬಟ್ ಸ್ಟೇಟಸ್ ಕೆಲವು ನಂಗೆ ಆಶ್ಚರ್ಯ ಅದೇನು ಗೊತ್ತಾ ವಿಷಯದಲ್ಲಿ, ಕೆಲವು ಫಿಗರ್ಗಳಿಗೆ ಅದನ್ನು ಹೇಗೆ ಪಬ್ಲಿಕ್ ಅನೌನ್ಸ್ ಮಾಡ್ತಾರೆ ಕಾಣ್ತದೆ. ಪರ್ಟಿಕ್ಯುಲರ್ಲಿ ವೆಸ್ಟ್ ಬೆಂಗಾಲ್ ಫಿಗರ್ ನೋಡಿ, ಕರ್ನಾಟಕ ಫಿಗರ್ ನೋಡಿ. ಕರ್ನಾಟಕ ಫಿಗರ್, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ತೆಲಂಗಾಣ, ಆಂಧ್ರ ನೋಡಿ. ಬೇ ಆಫ್ ಬೆಂಗಾಲಲ್ಲಿ ಅದು ಡಾಟ್ ಏರಿಯಾ. BJPಗೆ ಮೊದಲಿಂದ ನಾನು ಯಾವಾಗಲೂ ಹೇಳೋದುಂಟು, ನಾರ್ತ್ ವೆಸ್ಟ್ ಮಾನ್ಸೂನ್ BJPಗೆ, ಸೌತ್ ಈಸ್ಟ್ ಡಾಟ್ ಅಂತ. ಆ ಸೌತ್ ಈಸ್ಟಲ್ಲಿ ಅಸ್ಸಾಂ, ನಾರ್ತ್ ಈಸ್ಟಲ್ಲಿ ಸ್ವಲ್ಪ ಪಿಕಪ್ ಆಗಿದೆ. ಬಟ್ ಈ ಬಂಗಾಳ ಕೊಲ್ಲಿಗೆ ತಾಗಿರೋ ರಾಜ್ಯಗಳು ಉಂಟಲ್ಲ, ಈ ವೆಸ್ಟ್ ಬೆಂಗಾಲ್, ಆಂಧ್ರ ಪ್ರದೇಶ, ಒರಿಸ್ಸಾ, ಇದೆಲ್ಲ ಅಲ್ಲಿ ಅವ್ರಿಗೆ ಎಂದು ತುಂತುರು ಮಳೆನೇ ಬೀಳ್ತಿಸುವ, ಜೋರಾಗಿ ಮಳೆ ಬಿದ್ದೇ ಇಲ್ಲ. ಬಟ್ ಈ ಸರಿ ನೋಡಿದ್ರೆ ಭರ್ಜರಿ ಮಳೆ ಕಾಣ್ತಾ ಉಂಟಲ್ಲ ಆ ಏರಿಯಾಗಳಲ್ಲಿ. ಅದು ನೋಡಿ, ಯಾವುದು ಧೈರ್ಯ ಬೇಕು. ಆ ಫಿಗರ್ ಕೊಡ್ತಾರೆ ನೋಡಿ, ಎಲ್ಲಿ 14 ಸೀಟ್ ಅವಳಿಗೆ ನಮ್ಮ ದೀದಿಗೆ ಕೊಟ್ಟು 28-30 ಸೀಟ್ ಡಬಲ್ ಸೀಟ್ ಅಪ್ಪ ದೀದಿ, ಮಿನಿಮಮ್ 26ರಿಂದ 32, ಟೇಕನ್ ಎವರೇಜ್ 29 ಅಂತೇಳಿ. ವೆರಿ ಸರ್ಪ್ರೈಸಿಂಗ್ ಅದು ನನಗೆ. ಆ ಫಿಗರ್ ಹೇಗೆ ನೀವು ಒರಿಸ್ಸಕ್ಕೆ 20 ವರ್ಷ ರಿಲ್ ಮಾಡಿದ ಚೀಫ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ಅವರಿಗೆ 1 ಅಥವಾ 2 ಸೀಟ್ ಅಂತ ಹೇಳ್ತಾರೆ ಲೆಕ್ಕ ಹಾಕಿ. 1 ಅಥವಾ 2 ಅಲ್ಲಿ ಇವ್ರಿಗೆ ಎಂದೂ ಆಡಳಿತಕ್ಕೇ ಬರಲಿಲ್ಲ ಸ್ಟೇಟಲ್ಲಿ. ಅಲ್ಲಿ ನಾನು ಇನ್ನು ಅವರ ಇದು ನೋಡಿದೆ ಲಾಸ್ಟಿಗೆ. ನಿಜ ಧೈರ್ಯ ಬೇಕ್ರಿ ಆ ನಂಬರ್ಗಳನ್ನು ಹೇಳಕ್ಕೆ. ಅಲ್ಲ, ನಿಜವಾಗಿ ಧೈರ್ಯ ಬೇಕು. ಸಿ, ಅವ್ರು ಈ ನೆವರ್ ಕ್ಯಾರ್ಸ್ ವಿತ್ ವಾಟ್ ಅದರ್ ಎಕ್ಸಿಟ್ ಪೋಲ್ ಸೇಸ್. ಹೌದು, ವಾಟ್ ಅದರ್ ಎಕ್ಸಿಟ್ ಪೋಲ್ ನೆವರ್ ಕ್ಯಾರ್ಸ್, ಅರ್ಥ ಆಯ್ತಲ್ಲ. ಸಿ, ಅಷ್ಟು ಧೈರ್ಯವಾಗಿ ಬೇರೆ ನೋಡಿ, ಒರಿಸ್ಸಲ್ಲಿ ಮತ್ತೆ ನಿಮ್ಮ ಬೇರೆಯವರಲ್ಲಿ ಅವರೇಜ್ ಹೆದರ್ಕೊಳ್ತಾರೆ ಬೇರೆಯವರು. ಸೊ ಇವ್ರು ಹೇಳ್ತಾರೆ, ಇನ್ನೊಂದು ಬಾರಿ ಒಂದು ಅವ್ರು 2-3 ಇದಾಯಿತು. ನಿನ್ನೊಬ್ರು ಕೇಳಿದ್ರು ಇವ್ರ ಹತ್ರ, ಹೇಗೆ ನಾನು ಬಾರಿ ತಿರುಗಾಡಿದ್ದೆ ಇದರೊಟ್ಟಿಗೆ ಲಾಸ್ಟ್ 1 ಮಂತಲ್ಲಿ. UP ಬಿಹಾರಗಳಲ್ಲಿ ತೇಜಸ್ವಿ ಯಾದವ್ ಮತ್ತು ಅಖಿಲೇಶ್ ಯಾದವ್ಗೆ ಸೇರಿದಷ್ಟು ಜನ ಮೋದಿ ರ್ಯಾಲಿಗೆ ಬರಲಿಲ್ಲ. ಹೌದು, ಕಡೆ ಕೇಳಿದರು. ಆದರೆ ನಾನು ಅಲ್ಲಿ ನೋಡಿದೆ, ಮೋದಿ ರ್ಯಾಲಿಯಲ್ಲಿ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಇದ್ದರು. ವ್ಯಾರಸ್ ಅಖಿಲೇಶ್ ಯಾದವ್ ಮತ್ತು ತೇಜಸ್ವಿ ಯಾದವ್ ಅಲ್ಲಿ ಖಾಲಿ ಜೆಂಟ್ಸ್ ಕೂತ್ಕೊಂಡಿದ್ರು. ಅದ್ರಲ್ಲಿ ಪುನಃ ಹೇಳ್ತಾರೆ ಗೊತ್ತಾ, ಫರ್ದರ್ ಹುಕಾನ್. ನಾನು ಹೋಗಿ ಅಲ್ಲಿ ಎಂಕ್ವೈರಿ ಮಾಡುವಾಗ ಅದ್ರಲ್ಲಿ ಸೇರಿದ 99% ಜನ ಐದರ್ ಯಾದವ್ ಆರ್ ಮುಸ್ಲಿಂ. ಅದೇ ನೀವು ಮೋದಿ ರ್ಯಾಲಿಗೆ ಹೋಗಿ, ಎಕ್ಸೆಪ್ಟ್ ಮುಸ್ಲಿಮ್ಸ್, ಆಲ್ ಕಾಸ್ಟ್ ಆ್ಯಂಡ್ ಕಮ್ಯುನಿಟೀಸ್ ದೇ ಈಸ್ ಓಪನ್ಲಿ ಟೆಲಿಂಗ್, ಅರ್ಥ ಆಯ್ತಲ್ಲ, ಓಪನ್ಲಿ ಟೆಲಿಂಗ್. ಮತ್ತು ಕೆಲವು ನೋಡಿ ಆಶ್ಚರ್ಯದಿಂದ ಕೆಲವು ಹೇಳಿ, ನಾಗಾಲ್ಯಾಂಡಲ್ಲಿ 40 ಸೀಟನ್ನು MLA ಸೀಟು ಮೊನ್ನೆ 6 ತಿಂಗಳ ಮೊದಲು ಎಲೆಕ್ಷನ್ ಆಯಿತು. ಅದರಲ್ಲಿ 1 ಸೀಟು ಕಾಂಗ್ರೆಸ್ ಬರಲಿಲ್ಲ. ಅವ್ರು ಹೇಳ್ತಾರೆ ನಾಗಾಲ್ಯಾಂಡಲ್ಲಿ ಕಾಂಗ್ರೆಸ್ ಇಸ್ ವಿನ್ನಿಂಗ್ ಅಂತ ಹೇಳ್ತಾರೆ. 1 ಸೀಟನ್ನು. ಮಿಜೋರಾಮಲ್ಲಿ 1 ಸೀಟ್ ಇರೋದು, ಅದನ್ನು ಏನು ಅಸೆಂಬ್ಲಿ ಸೀಟ್, ದಟ್ ಸೀಟ್ ಇಸ್ ವಿನ್ನಿಂಗ್ ಬೈ ಕಾಂಗ್ರೆಸ್ ಹೇಳ್ತಾರೆ, ಅರ್ಥ ಆಯ್ತಲ್ಲ. ಇದರಲ್ಲಿ ಮಣಿಪುರದಲ್ಲಿ 2 ಸೀಟು ಸ್ವೀಪ್ ಮಾಡಿದೆ ಲಾಸ್ಟ್ ಎಲೆಕ್ಷನ್, 2 ಸೀಟು ಅದರಲ್ಲಿ 1 ಸೀಟು BJP ಗೆಲ್ಲಲ್ಲ ಹೇಳ್ತಾರೆ. ಸಿ, ದಿಸ್ ಎಲ್ ಕರೇಜ್, ಒಂದು ಧೈರ್ಯ ಬೇಕು. ಒಬ್ಬ ಅದನ್ನು ಹೇಳಬೇಕಾದ್ರೆ
ಸಿ ಅಷ್ಟೊಂದು ಧೈರ್ಯವಂತ ಮಾಡಿ ಅದಕ್ಕೂ ನೋಡಿ, ನಾನು ನಿನ್ನೆ ಹೇಳಿದೆ, ಒಪಿನಿಯನ್ ಪೋಲನ್ನು ನಾವು ತಪ್ಪು ಹೇಳಿದ್ರು ಆ ಟೈಮಲ್ಲಿ ಆರಿತಪ್ಪ 3 ಜನ ಅಂತ. ಎಕ್ಸಿಟ್ ಪೋಲ್ ಹೇಳಿಕ್ಕಾಗೋದಿಲ್ಲ, ಇದು ರಿಯಲ್ ಫ್ಯಾಕ್ಟ್, ವೋಟ್ ಹಾಕೊಂಡು ಬಂದವು. ಕೆಲವೆಲ್ಲ ಅವ್ರಿಗೆ ಅದಕ್ಕಾಗಿ ನಾನು ಹೇಳೋದು. ನಿನ್ನೆ ನೋಡಿ, ಈಗ ರಾಜಸ್ಥಾನದಲ್ಲಿ BJP ಇಸ್ ಲೂಸಿಂಗ್ ಹೈಯೆಸ್ಟ್ ಸೀಟ್ಸ್ ಅಂತ ಹೇಳೋರು ಅವರು ಒಬ್ಬರೇ, ಬೇರೆ ಎಲ್ಲರೂ ಕೂಡ 21, 22 ಈಗಲೂ ಹೇಳ್ತಾರೆ. ಬಟ್ ಈಸ್ ಟೆಲಿಂಗ್ ಇಟ್ ವಿಲ್ ನಾಟ್ ಗೋ ಬಿಯಾಂಡ್ 19 ಅಂತ ಹೇಳ್ತಾರೆ. ಅಂದ್ರೆ ಮಿನಿಮಮ್ 6 ಸೀಟ್ಸ್ ದೇ ಆರ್ ಗೋಯಿಂಗ್ ಟು ಲೂಸ್ ಅಂತ ರಾಜಸ್ಥಾನದಲ್ಲಿ. ಈಗ ಸೀಟ್ ಹೇಳ್ತಾರೆ, ಕೆಲವರು ಹೇಳ್ತಾರೆ ಹಿಮಾಚಲ ಪ್ರದೇಶ ಮಂಡಿಯಲ್ಲಿ ಅವರು ವಿಕ್ರಮಾದಿತ್ಯ ಸಿಂಗ್ ಹೋಗ್ತಾರೆ, ಕಂಗನ ಸೋಲ್ತಾರೆ. ಇಲ್ಲ, ಕಂಗನ ಇಸ್ ವಿನ್ನಿಂಗ್ ಅಂತ ಓಪನ್ ಹೇಳ್ತಾರೆ. ನಿನ್ನ ಡಿಸ್ಕಷನ್ ನೋಡಿ, ನಾನು ಹೋಗಿದ್ದು ನೀನು ಅದನ್ನೇ ನೋಡ್ತಾ ಇದ್ದೆ, ಆಯ್ತಲ್ಲ. ಡೆಲ್ಲಿ ವಿಷಯ ಬಂತು. ಡೆಲ್ಲಿ ವಿಷಯ ಚಾಂದ್ನಿ ಚೌಕಲ್ಲಿ ಮಾತ್ರ ಒಂದು ಫೈಟ್ ಕಾಣ್ತಾ ಉಂಟು, ಮತ್ತೆ ಎಲ್ಲಿನೂ ಫೈಟ್ ಇಲ್ಲ ಅಂತ. ಒರಿಸ್ಸಾದ 2 ಸೀಟಲ್ಲಿ ಯಾವುದು ಅಂತ ಹೇಳಿದ್ರೆ, ಒಂದು ಸೀಟಲ್ಲಿ BJP ವರ್ಸಸ್ ಕಾಂಗ್ರೆಸ್ ಫೈಟ್ ಕಾಣ್ತಾ ಉಂಟು, 2 ಸೀಟಲ್ಲಿ BJP ವರ್ಸಸ್ BJD ಉಂಟು ಅಂತ ಹೇಳ್ತಾರೆ. ಕಾಂಗ್ರೆಸ್ ಅದು ಸೀಟ್ ಕೋಟ್ ಮಾಡಿ ಹೇಳ್ತಾರೆ. ಈಗಲೂ ಅವತ್ತು ರೆಡಿ ಉಂಟು 543 ಕಾನ್ಸ್ಟಿಟ್ಯೂನ್ಸಲ್ಲಿ ಯಾರ್ಯಾರು ಏನೇನು ಯಾವ ಕಾನ್ಸ್ಟಿಟ್ಯೂನ್ಸಿ ಲೀಡಿಂಗ್ ಅಂತ ನೋಡಿ. ಮತ್ತೆ ಅವ್ರು ಹೇಳ್ತಾರೆ ನೋಡಿ, ಅವರ ಪ್ರಕಾರ ನಾನು ಹೇಳಿದ್ರೆ BJPಗೆ 20ಇಂದ 23 ಸೀಟ್ ಬರ್ತದೆ ಅಂತ ಹೇಳ್ತಾರೆ, JDSಗೆ 3ರಲ್ಲಿ 3 ಅಂತ ಹೇಳ್ತಾರೆ. ಅದರ ಅರ್ಥ 20 ಸೀಟ್ಸ್ ಇವರಿಗೆ ಆಲ್ರೆಡಿ ಡಿಸೈಡೆಡ್, ಇವರಿಗೂ 3 ಸೀಟ್ಸ್ ಆಲ್ರೆಡಿ ಡಿಸೈಡೆಡ್. ಫೈಟ್ ಈಸ್ ಇನ್ 3 ಸೀಟ್ಸ್ ಅಂತ ಹೇಳೋದು, 22, 21, 22, 23ಗೆ ಅಂತ. ಸೊ ಅವ್ರ ಹತ್ರ ಈಗ ನಿಮ್ಮ 28 ಕಾನ್ಸ್ಟಿಟ್ಯೂನ್ಸಿ 25 ಕಾನ್ಸ್ಟಿಟ್ಯೂನ್ಸಿ ಯಾರು ವಿನ್ ಆಗಿದ್ದಾರೆ ಅಂತ ಈಗ ಉಂಟು. ಆ 3 ಸೀಟ್ ಸ್ಪರ್ಧೆಯಲ್ಲಿರುವ ಸೀಟ್ ಯಾವುದು ಅಂತ ಅದ್ರಲ್ಲಿ ಒಂದು ಹಾಸನ ಹೇಳ್ತಾರೆ ಅಲ್ಲ, ಯಾವುದೇ ಇರಲಿ ಅಲ್ಲ. ಅದು ಕೆಲವು ಕಡೆಯಲ್ಲಿ ಅವರು ಒಂದು ಕಡೆಯಲ್ಲಿ ಅದು ನೋಡಿ, ನನ್ನ ಹತ್ರ ಫೋಟೋ ಉಂಟು, ಅದರಲ್ಲಿ ಮೈಸೂರು ಅರಮನೆ ಕೊಟ್ಟು ಹೇಳಿದ್ರೆ ಅದರಲ್ಲಿ JDS 3 ಅಂತ ತೋರಿಸಿದ್ದಾರೆ. ಮೈಸೂರು ಅರಮನೆ ಫೋಟೋ ತೋರಿಸಿ ಮತ್ತೊಂದು ಫಿಗರ್ 2 to 3 JDS ಅಂತ ಹೇಳ್ತಾರೆ. ಮತ್ತೊಂದು ಆಶ್ಚರ್ಯ ಏನೇದು ಗೊತ್ತಾ, ಅದು ನಂಗೆ ಅವ್ರು ತಪ್ಪು ಅಂತ ಹೇಳಿದ್ರೆ ಒಂದು ಆಶ್ಚರ್ಯ ಏನೇದು ಗೊತ್ತಾ, ಆ ಕುರುಬಾಸ್ ಓಟ್ ಒಂದು ನಾನು ಇವತ್ತು ಅವ್ರು ಇದು ನೋಡಿ, ಅದ್ರ ಬಗ್ಗೆ ಬಹಳ ವಿವರವಾಗಿ ಡಿಸ್ಕಸ್ ಮಾಡಿದ್ವಿ. 45-55 ವೋಟ್ಸ್ ಅಂತ 45 ಹೋಗ್ಲಿ ಚಾನ್ಸೇ ಇಲ್ಲ ಯಾರಿಗೆ NDAಗೆ. ಬಟ್ ಅದು ಮೋಸ್ಟ್ಲಿ ಮಿಸ್ಟೇಕ್ ಅದು, OBC ವೋಟ್ ಬ್ಯಾಂಕ್ ಇರಬೇಕು. ಹೆಚ್ಚಿನ ಕಡೆ ಬೇರೆ ಸ್ಟೇಟನ್ನು ನೋಡುವಾಗ ಅವರು ಮೇಜರ್ ಕಮಿಟಿ ಹೋಗ್ಕೊಂಡು 3rd ಫೇಸ್ ಅಲ್ಲಿ OBC ಅಂತ ತೋರಿಸ್ತಾರೆ. OBC ಅಲ್ಲಿ ಆ OBC ಫ್ಯಾಕ್ಟರಿ ಅದರಲ್ಲಿ ಬಲ್ಜಿಗ ಆಶ್ಚರ್ಯ ಆಯ್ತು. ಮತ್ತು ಬಹಳ ಡೀಟೇಲ್ ಆಗಿ ನಾನು ಪ್ರಶಾಂತ್ ಇವತ್ತು ಬೆಳಗ್ಗೆ ಕುರುಬಾಸ್ ಹೋಟೆಲ್ 90% ವಿಲ್ ಗೋ ಟು ದಿ ಕಾಂಗ್ರೆಸ್. ಈಗಲೂ ಹೇಳ್ತೀನಿ, ಅವ್ರು ಹೇಳ್ತಾರೆ 45 ಇಲ್ಲ NDA, ಬಟ್ ಅದು ಕುರುಬಾಸ್ ಅಲ್ಲ, ದಟ್ ಈಸ್ OBC ಇನ್ಕ್ಲೂಡಿಂಗ್ ನಿಮ್ಮ ದೇವಡಿಗ, ಸತರಂಪುರ, ಮೊಗವೀರ, ಹಿಂದುಳಿದ ವರ್ಗ ಇರಬೇಕು. ಇಲ್ಲ ಆ ಫಿಗರ್ ಅವರು ಕೂಡ ಫಿಗರ್ ತಪ್ಪಾಗಲ್ಲ. ಕೆಲವು ಸಲ ಟೈಪಿಂಗ್ ಎರರ ಅಥವಾ ಒಂದು ಪಕ್ಕ ಕೋಟಿಂಗ್ ಯಾರೊಬ್ರು ಡಿಕ್ಟೇಟ್ ಮಾಡ್ತಾರೆ, ಯಾರೊಬ್ರು ಅಂದ್ರೆ ಅವ್ರು ತಗೊಳ್ತಾರೆ. ಕರ್ನಾಟಕದಲ್ಲಿ OBC ಅಂದ್ರೆ ದೊಡ್ಡ ಕೆಟಗರಿ ಇರೋದು ಕುರುಬಾಸ್. ಈಗ UP ಬಿಹಾರಗಳಲ್ಲಿ ಯಾದವ್ಸ್ ಇದ್ದಾಗೆ ಇಲ್ಲಿ ಇರೋ ದೊಡ್ಡ ಕೆಟಗರಿ ಇದು ಕುರುಬಾಸ್. ಸೊ ಅದರ ಜೊತೆಗೆ ನಾವು ಹಿಂದಿನ ಇಲೆಕ್ಷನ್ ಎಲ್ಲಕ್ಕಿಂತ ಈ ಸಲ ಸಟ್ಟಾ ಬಾಜಾರ್ ಏನು ಹೇಳ್ತಿದೆ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೊಂಡು ಬಂದ್ವಿ ನಾವು. ಯಾಕಂದ್ರೆ ನಾನು ಸಟ್ಟೆ ಬಜಾರ್ ಫಿಗರ್ ನೋಡಿದೆ. ನಿನ್ನೆ ತನಕ 300 ಅರೌಂಡಲ್ಲಿ ವೇವರಿಂಗ್ ಆಗಿತ್ತು. ಕಡೆಗೆ ನಾನು ಇಲ್ಲಿ ಆ್ಯಪಲ್ಲೇ ಉಂಟದು, ಬಟ್ ಅದು ರಿಯಲಿ ಸಟ್ಟೆ ಬೆಟ್ಟಿಂಗ್ ನಡೀತಾ ಉಂಟದು. ಇದು ನಮಗೆ ದುಡ್ಡಿಟ್ಕೊಂಡೇ ಮಾಡೋದು, ನಾವೆಲ್ಲ ಬಾಯಲ್ಲಿ ದುಡ್ಡಿಟ್ಟುಕೊಳ್ಳದೆ ಒಟ್ಟು ಮಾತಾಡ್ತೀವಿ ನಡೀಬೋದು. ಬಟ್ ಅದರಲ್ಲಿ ಅದು ಏರ್ತಾ ಹೋಯ್ತು. ಅದು ಇವತ್ತು ನಾನು ಬರುವ ಈಗ ನೋಡಿದೆ 312ಕ್ಕೆ ಬಂದು ನಿಂತಿದೆ. ಅವರು 312 ಸಿಂಗಲ್ ಪಾರ್ಟಿ BJP. ನಿನ್ನೆ ಎಕ್ಸಿಟ್ ಪೋಲ್ಗಳ ಬರುವ ತನಕ 300 ಇತ್ತು. ಎಕ್ಸಿಟ್ ಪೋಲ್ಗಳ ಅನೌನ್ಸ್ ಆದಮೇಲೆ BJP ಏಕಾಂಗಿಯಾಗಿ 312 ಅಂತಿದೆ. ಚುನಾವಣೆಗಳ ಘೋಷಣೆ ಆಗೋದಕ್ಕಿಂತ ಮುಂಚೆ BJP 330 ಅಂತಿತ್ತು ಸಟ್ಟಾ ಬಾಜಾರ್. 330 ಏಕಾಂಗಿಯಾಗಿ ಗೆಲ್ತಾರೆ ಅಂತ. ಚುನಾವಣೆಗಳ ಘೋಷಣೆ ಆದ ನಂತರ ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು, ಥರ್ಡ್ ರೌಂಡ್ ಆಯಿತು. 3ನೇ ಹಂತದ ಮತದಾನ ಮುಗಿದಾಗ 280ಕ್ಕೆ ಬಂದ್ಬಿಡ್ತು BJP ಏಕಾಂಗಿ. 290ಕ್ಕೆ ಬಂತು BJP. ನೀವು ಒಂದಕ್ಕೊಂದು ಕೋರಿಲೇಟ್ ಮಾಡ್ತಾ ಹೋದರೆ ಮೋದಿ ಅವರು ಮಾತನಾಡೋದಕ್ಕೆ ಶುರು ಮಾಡಿದ ರೀತಿ ಇತ್ತಲ್ಲ, ಫಸ್ಟ್ ರೌಂಡ್ ಆದಮೇಲೆ, ಸೆಕೆಂಡ್ ರೌಂಡ್ ಆದಮೇಲೆ, ಥರ್ಡ್ ರೌಂಡ್ ಆದಮೇಲೆ ಸಟ್ಟಾ ಬಾಜಾರ್ ಕೆಳಗಡೆ ಬರ್ತಾ ಇತ್ತು. ಅದು ಇನ್ನೊಂದು ಕಡೆ ಶೇರ್ ಮಾರ್ಕೆಟ್ ಬೀಳ್ತಾ ಇತ್ತು. 3ನೇ ರೌಂಡ್ ಆದಮೇಲೆ 4ನೇ ರೌಂಡಿನ ಮತದಾನ ಮುಗಿದ ಮೇಲೆ ಸುದ್ದಿಗಳು ಬಂದು, ಇಲ್ಲ ಸಟ್ಟಾ ಬಾಜಾರ್ನಲ್ಲಿ ಜಾಸ್ತಿ ಆಗಿದೆ ಅಂತ. 290 ಇದ್ದದ್ದು 95 ಆಯಿತು, 300 ಆಯಿತು, 303 ತನಕ ಹೋಯಿತು. 303ಕ್ಕೆ ಬಂದು ಸ್ಟಾಪ್ ಆಗಿತ್ತು. ಈಗ ಎಕ್ಸಿಟ್ ಪೋಲ್ಗಳ ಅನೌನ್ಸ್ ಆದ ನಂತರ ಬೆಟ್ಟಿಂಗ್ ಬಾಜಾರ್ ಕೂಡ ಹೇಳ್ತಾ ಇದೆ BJP ಏಕಾಂಗಿಯಾಗಿ 312 ಅಂತ. ನಾನು ಮತ್ತೆ ಹೇಳಿದ್ದೀನಿ, 100 ಸಲ ಹೇಳಿದ್ದೀನಿ, ಸರ್ವೆ ಮಾಡೋರ್ದೆಲ್ಲರದು ಕ್ರೆಡಿಬಿಲಿಟಿ ಸ್ಟೇಕಲ್ಲಿರುತ್ತೆ, ಅವರ ವಿಶ್ವಾಸಾರ್ಹತೆ ಪಣಕ್ಕಿರುತ್ತೆ. ಸಟ್ಟಾ ಬಾಜಾರಲ್ಲಿ ಹಂಗಲ್ಲ, ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಏನೋ ಪಣಕ್ಕಿಟ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ನೀವು ಹೇಳ್ತಾ ಇರೋದು 312ಕ್ಕೆ ಬಂದಿದೆ. 312ಕ್ಕೆ ಬಂದಿದೆ, ಹೌದು. ಓಕೆ, ಕಾಂಗ್ರೆಸ್ ಎಷ್ಟು ಹೇಳ್ತಾ ಇದೆ? ಕಾಂಗ್ರೆಸ್ 60ರಿಂದ 65. ಬಟ್ ಅವರ ಇಂಪ್ರೂವ್ಮೆಂಟ್ ಆಫ್ಟರ್ ಎಕ್ಸಿಟ್ ಪೋಲ್ ಕಾಂಗ್ರೆಸ್ ಡೌನ್ ಆಗಿಲ್ಲ. ಓಕೆ, ಕಾಂಗ್ರೆಸ್ ಡೌನ್ ಆಗಿಲ್ಲ, BJP ಇನ್ಕ್ರೀಸ್, ವೆಲ್ ಅದರ್ ಪಾರ್ಟೀಸ್ ಎಲ್ಲ ಡೌನ್ ಆದದ್ದು ಆಗಿದೆ. ಮೋಸ್ಟ್ಲಿ ಅಲಯನ್ಸ್ ಎಲ್ಲ, ಕೆಲವು ಅಲಯನ್ಸ್ ಎಲ್ಲ ಉಂಟಲ್ಲ, ಅಷ್ಟು ಸೀಟ್ ಹೊಡೆದಿರಲಿಲ್ಲ ಅಂತ. ಅದು ಅಷ್ಟೇ ಉಂಟು. ಕಾಂಗ್ರೆಸ್ ಬಿಫೋರ್ ಪ್ರೀ ಎಕ್ಸಿಟ್ ಪೋಲ್ ಆ್ಯಂಡ್ ಆಫ್ಟರ್ ಎಕ್ಸಿಟ್ ಪೋಲ್ ಆಲ್ಸೋ ರಿಮೈನ್ ಸೇಮ್. ಓಕೆ,
BJP has increased, whereas some of the parties have come down actually. ಕರ್ನಾಟಕದ ಏನಾದ್ರು ನಂಬರ್ ಹೇಳ್ತಾ ಇದ್ದಾರಾ? ಕರ್ನಾಟಕದ ನಂಬರ್ ಹೇಳ್ತಾ ಇದ್ದಾರೆ 22 ಅಂತ ಹೇಳ್ತಾ ಇದ್ದಾರೆ, ಅದರಲ್ಲಿ 22 ಅಂತ NDA ಟೋಟಲ್ NDA ಟೋಟಲ್ 22 23 ಅಂತ ಹೇಳ್ತಾ ಇದ್ದಾರೆ. Okay. ಬಟ್ ನನಗೆ ಅದು ಏನಂತಲೇ ಅರ್ಥನೇ ಆಗೋದಿಲ್ಲ. ಅದು ಮಾತ್ರ ನಾವು ಅಷ್ಟೇ ನೋಡಿ, ಕರ್ನಾಟಕದಲ್ಲಿ ಇದ್ಕೊಂಡೇ ನಮಗೆ ಕರ್ನಾಟಕ ಆಗೋದಿಲ್ಲ. ಬಟ್ ನಾನು ಹೇಳಿದೆ ನಿಮಗೆ, ಅವ್ನು ಹೇಳ್ತಾನೆ 25ರಲ್ಲಿ ಆಲ್ರೆಡಿ ಡಿಸೈಡೆಡ್ ಆಯ್ತಲ್ಲ, ಇನ್ನು 3 ಸೀಟ್ ಮಾತ್ರ ಫೈಟಿಂಗಲ್ಲಿ ಇರೋದು ಅಂತ ಹೇಳ್ತಾನೆ. ಸೊ ನಾನು ಅವನನ್ನೇ ಫಾಲೋ ಮಾಡೋದು. ಅದು 3 ಸೀಟ್ ಯಾವುದು ಅಂತ ಕುತೂಹಲ ಈಗ ಅಷ್ಟೇ. ಅದು ಅವನು ಮತ್ತೆ 3 ಸೀಟ್ ವಿನ್ ಆಗುತ್ತೆ ಗ್ಯಾರಂಟಿ. ನಾನು ಪ್ರಶಾಂತ್ ನಾಥ್ ಕುತ್ಕೊಂಡು ಲೆಕ್ಕ ಹಾಕಿದ ಪ್ರಕಾರ 8ರಿಂದ 9 ಸೀಟ್ಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಕಲ್ಯಾಣ ಕರ್ನಾಟಕದ ಬಹುತೇಕ ಎಲ್ಲ ಕ್ಷೇತ್ರಗಳು, ಮಧ್ಯ ಕರ್ನಾಟಕ ಜೊತೆಗೆ ಹಳೆ ಮೈಸೂರಿನ 2 ಅಲ್ಲ, ಕ್ಷೇತ್ರ. ನನಗೂ ಹಾಗೆ ಕಾಣ್ತದೆ. ಮಿನಿಮಮ್ ಕಾಂಗ್ರೆಸ್ ಒಂದು 8 ಹೊಡಿಬಹುದು ಅಂತ ಕಾಣ್ತದೆ ನನಗೂ, ಅರ್ಥ ಆಯ್ತಲ್ಲ. ಬಟ್ ಅದು ನಿನ್ನೆ ಫಿಗರ್ ಬಂದಮೇಲೆ ಆಸೆ ಹೋಯ್ತು. ಅಲ್ಲ, ಚಾಮರಾಜನಗರ ಡಿಸ್ಕಸ್ ಲೇಟರ್. ಎಸ್, ಆನಂತರ ಹೋಗೋಣ. ಅದಕ್ಕೆ ಒಂದು ಸಣ್ಣ ಬ್ರೇಕ್ನ ಸಮಯ, ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.